ಇವತ್ತು ಶನಿವಾರ ಸಂತೆಯಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ವಿ. ನಾನು ಮತ್ತೆ ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ಹಾಗೇನೆ ನಾವು ಬಿಸ್ಲೆ ಘಾಟ್ ಮೇಲೆ ಹೋಗೋದ್ರಿಂದ ಅಲ್ಲಿ ಗಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಅದಾದಮೇಲೆ ನಾವು ಮುಂದಿನ ಪಯಣ ಸ್ಟಾರ್ಟ್ ಮಾಡ್ತೀವಿ. ಫೈನಲಿ ಧರ್ಮಸ್ಥಳಕ್ಕೆ ನಾವು ಬಂದೇ ಬಿಟ್ವಿ. 6 ಗಂಟೆಗೆ ಹೊರಟಿದ್ದು 10 ಗಂಟೆಗೆ ನಾವು ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಹಾಗೇನೆ ಅಲ್ಲಿ ನಾವೀಗ ರೂಮ್ಸ್ ಪ್ಲಾನ್ ಮಾಡಬೇಕು. ರೂಮ್ಸ್ ಎಲ್ಲೂ ಸಿಗಲ್ಲ ಅಂತ ಗೊತ್ತು. ಸೊ ಹಂಗೆ ಒಂದು ಟೀ ಕುಡಿದು ನಾವು ಹುಡ್ಕೋಕ್ ಸ್ಟಾರ್ಟ್ ಮಾಡ್ತೀವಿ. ವೈಶಾಲಿ ಹತ್ರ ಹೋಗ್ತೀವಿ. ಅಲ್ಲಿ ವೈಶಾಲಿ ಹತ್ರ ಹೋದಾಗ ಒಂದು ½ an hour ವೆಯ್ಟ್ ಮಾಡಿ ನಿಮಗೆ ರೂಮ್ ಸಿಗುತ್ತೆ ಅಂತ ಹೇಳ್ತಾರೆ. ವೆಯ್ಟ್ ಮಾಡ್ತೀವಿ. ಅದಾದ್ಮೇಲೆ ನಮಗೆ 267 ರೂಮ್ ನಂಬರ್ ಸಿಗುತ್ತೆ. ನಾವೆಲ್ಲ ಲಗೇಜ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೋತೀವಿ. ಬಾಂಡ್ಲಿ ಓಡಿಸೋ ಟೈಮ್ ಬಂದೇ ಬಿಡ್ತು. ಮುಡಿ ತೆಗಿಯೋ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 7 ಗಂಟೆ. ನಾವು ಹೋದಾಗ ಫುಲ್ ಫ್ರೀನೇ ಇತ್ತು. ಮುಡಿ ಚೀಟಿ ಬಂದ್ಬಿಟ್ಟು 20 ರೂಪಾಯಿ, ಲೈನ್ ಬ್ಲೇಡ್ ಟಿಕೆಟ್ ಬಂದ್ಬಿಟ್ಟು 20 ರೂಪಾಯಿ, ಮುಡಿ ತೆಗಿಯೋರ್ಗೆ ಅಂತಾನೆ 20 ರೂಪಾಯಿ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಕೊಟ್ರೆ ಸಖತ್ತಾಗಿ ಮಾಡ್ತಾರೆ. ನೀವೇನಾದ್ರು ಫಿಕ್ಸ್ಡ್ ರೇಟ್ ಕೊಟ್ರೆ ಏನಿಲ್ಲ, ಹಂಗೆ ಬಿಟ್ಟು ಕಳಿಸ್ತಾರೆ. ಸ್ನಾನ ಮುಗಿಸ್ಕೊಂಡು ಆಟೋದಲ್ಲಿ ಸೀದಾ ರೂಮ್ ಹತ್ರ ಬರ್ತೀವಿ. ಆಮೇಲೆ ಎಳ್ನೀರು ಕುಡಿದು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸೀದಾ ದೇವಸ್ಥಾನಕ್ಕೆ ಹೊರಡ್ತೀವಿ. ಇವಾಗಿನ ಡ್ರೆಸ್ ಕೋಡ್ ಬಂದ್ಬಿಟ್ಟು ವೈಟ್ ಆ್ಯಂಡ್ ವೈಟ್. ನೀವು ನೋಡ್ತಾ ಇರ್ಬೋದು, ಫುಲ್ ಫ್ರೀ ಇದೆ. ಯಾರು ಜನ ಜಾಸ್ತಿ ಏನಿಲ್ಲ. ಯಾಕೆಂದರೆ ನಾವು ಮಧ್ಯಾಹ್ನ 12 ಗಂಟೆಗೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ಹಾಗೆಯೇ ಚಪ್ಪಲಿ ಏನಾರು ಹಾಕೊಂಡು ಬಂದಿದ್ರೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ನಿಮಗೆ ಚಪ್ಪಲಿ ಇಡೋಕ್ಕೆ 1 ರೂಪಾಯಿ 1 ಜೋಡಿ ಅನ್ನೋ ಥರ ನೀವು ಚಪ್ಪಲಿ ಇಡ್ಬೋದು. ಅದಾದಮೇಲೆ ನಾವು ದರ್ಶನ ಮಾಡೋಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಅಲ್ಲಿ ಹಣ್ಣು ಕಾಯಿ ಪ್ರಸಾದಗಳನ್ನೆಲ್ಲ ತಗೊಂಡು ದೇವರ ದರ್ಶನ ಮಾಡಿಕೊಂಡು ಸೀದಾ ನಾವು ಹೊರಗಡೆ ಬಂದು 1-2 ಫೋಟೋ ತಗೊಂಡು ಸೀದಾ ನಾವು ಊಟಕ್ಕೆ ಹೋಗ್ತೀವಿ. ನೀವು ನೋಡ್ಬೋದು, ಊಟ ಎಲ್ಲ ಮುಗಿದ್ಮೇಲೆ ಸೀದಾ ಪಾರ್ಕಿಗೆ ಹೋಗ್ತೀವಿ. ನೋಡಿದ್ರಲ್ಲ ಗೈಸ್, ಅಲ್ಲಿ ಹೆಂಗಿದೆ ಅಂತ ಸಖತ್ತಾಗಿ. ಈ ಸಲ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾರ್ಡನ್ ಅಂತ ತುಂಬ ಚೆನ್ನಾಗಿದೆ. ಫೋಟೋದಾಗ ಏನೋ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಬಿಸಿಲಿರೋದ್ರಿಂದ ಫೋಟೋ ಚೆನ್ನಾಗಿ ಬರಲ್ಲ. ನಾವು ಮತ್ತೆ ಈ ತರ ಡೈಲಾಗ್ ಹೊಡಿದ್ರೆ ನಮ್ಮ ಅಮ್ಮ ಒಪ್ಪಲ್ಲ ಅಂತ ಗೊತ್ತು. ಅದಕ್ಕೆ ನಮ್ಮ ಅಮ್ಮನ್ಗೆ 1-2 ಫೋಟೋ ತೆಕ್ಕೊಟ್ಟು ಆಮೇಲೆ ಅಲ್ಲಿ ಪಾರ್ಕ್ ಹತ್ರ ಸ್ವಲ್ಪ ರೌಂಡ್ ಹಾಕಿ ಆಮೇಲೆ ಬಾವಿ ಹತ್ರ ಎಲ್ಲ ಬಂದು 1-2 ಫೋಟೋ ಗಿಟ ತೆಗೆಸ್ಕೊಂಡು ನೆಕ್ಸ್ಟ್ ಫಿಶ್ ನೋಡೋಣ ಅಂತ ಒಳಗಡೆ ಹೋಗ್ತೀವಿ. ಆಮೇಲೆ ಸೀದಾ ರತ್ನಗಿರಿ ಬೆಟ್ಟಕ್ಕೆ ಬಾಹುಬಲಿ ನೋಡೋಣ ಅಂತ ಬಾಹುಬಲಿ ನೋಡ್ಕೊಂಡು ಆಮೇಲೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು, ಅದಾದ್ಮೇಲೆ ಬಾಹುಬಲಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನೀವು 300 ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ಈ ಪ್ಲೇಸ್ ಬಂದ್ಬಿಟ್ಟು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಇದಕ್ಕೆ ಲೇಡೀಸ್ ಅಲೋ ಇಲ್ಲ, ಬರೀ ಜೆಂಟ್ಸ್ ಮಾತ್ರ ಹೋಗ್ಬೇಕು. ನನಗೂ ಗೊತ್ತಿಲ್ಲ ಏನಕ್ಕೆ ಅಂತ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬೆಟ್ಟ ಎಲ್ಲ ಮುಗಿಸಿ ಸೀದಾ ಒಂದು ಟೀ ಅಂಗಡಿ, ಒಂದು ಪಾನಿಪುರಿ ಅಂಗಡಿಗೆ ಬರ್ತೀವಿ. ನಮ್ಮಮ್ಮ ಟೀ ತಗೋತಾರೆ, ನಾನು ಗೋಬಿ ಮಂಚೂರಿ ತಗೋತೀನಿ. ಧರ್ಮಸ್ಥಳದಿಂದ ಕೈಗೆ ದಾರಗಳನ್ನೆಲ್ಲ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟ್ ರಥಗಳಿರುತ್ತೆ, ರಥಗಳನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಮ್ಯೂಸಿಯಂ ಕಡೆ ಹೋಗ್ತೀವಿ. ಬಟ್ ಮ್ಯೂಸಿಯಂ ಎಲ್ಲ ಕ್ಲೋಸ್ ಆಗಿರುತ್ತೆ.
ನೋಡಿದ್ರಲ್ಲ ಗಾಯ್ಸ್, ಇದೆಲ್ಲ ಡೇ 1 ಧರ್ಮಸ್ಥಳದಂತ ಕಳೆದಿದ್ದು. ಅದಾದ್ಮೇಲೆ 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು 6 ಗಂಟೆಗೆ ರೂಮ್ ನ ಖಾಲಿ ಮಾಡ್ತೀವಿ. ರೂಮ್ ಕೀನ ನಾವು ಅವ್ರಿಗೆ ರಿಟರ್ನ್ ಮಾಡಿದಾಗ ಅವ್ರು 50 ರೂಪಾಯಿ ವಾಪಸ್ ಕೊಡ್ತಾರೆ. ಮಂಜುನಾಥ ಸ್ವಾಮಿಗೆ ಒಂದು ಕೈ ಮುಗಿದು ಸೀದಾ ಧರ್ಮಸ್ಥಳ ಬಸ್ ಸ್ಟಾಪ್ ಹೋಗಿ ಸುಬ್ರಹ್ಮಣ್ಯ ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಸೀದಾ ಸುಬ್ರಹ್ಮಣ್ಯ ಬಸ್ ಸ್ಟಾಪ್ ಹೋಗ್ತೀವಿ. ಅದಾದ್ಮೇಲೆ ಅಲ್ಲಿ ನಾವು ಲಗೇಜ್ ಅನ್ನ ಇಡೋಕೆ ಅಲ್ಲಿ ವ್ಯವಸ್ಥೆ ಇರುತ್ತೆ. ಸೊ 20 ರೂಪಾಯಿ ಒಂದು ಬ್ಯಾಗ್ ತರ 3 ಬ್ಯಾಗ್ ನ ಅಲ್ಲಿ ಕೊಡ್ತೀವಿ. ಅದಾದ್ಮೇಲೆ 7:15 ಒಂದು ಟೀ ಕುಡಿದು ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಚಪ್ಪಲಿ ಇಡೋಕೆ ರೈಟ್ ಸೈಡ್ ಅಲ್ಲಿ ಜಾಗ ಇರುತ್ತೆ, ಫ್ರೀಯಾಗಿ ಉಚಿತವಾಗಿ ಇಡ್ಬೋದು. ಒಂದು ಬ್ಯಾಗ್ ತರ ಮಾಡಿರ್ತಾರೆ, ಅಲ್ಲಿ ಇಟ್ಬಿಟ್ಟು ಕಾಲನ್ನ ತೊಳ್ಕೊಂಡು ಸೀದಾ ಅದಾದ್ಮೇಲೆ ಪ್ರಸಾದ ಚೀಟಿ ತಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ಅದಾದ್ಮೇಲೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೊಂಡು ದರ್ಶನಕ್ಕೆ ಹೊರಡ್ತೀವಿ. ನೋಡಿದ್ರಲ್ಲ ಗಾಯ್ಸ್, ಧರ್ಮಸ್ಥಳ ಸುಬ್ರಹ್ಮಣ್ಯ ಟ್ರಿಪ್ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಅದಾದ್ಮೇಲೆ 10:15 ಶನಿವಾರ ಸಂತೆ ಬಸ್ ರೆಡಿ ಇತ್ತು. ಬಸ್ ಹತ್ಕೊಂಡು ಸೀದಾ ನಮ್ಮ ಊರಿಗೆ ಟಿಕೆಟ್ ತಗೊಂಡ್ವಿ. ಹಾಗೇನೆ ಧರ್ಮಸ್ಥಳದಿಂದ ಅದೇ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ಅಲ್ಲಿ ಗಾಡಿ ನಿಲ್ಲಿಸ್ತಾರೆ. ಅಲ್ಲಿ ದರ್ಶನ ಮಾಡಿಕೊಂಡು ಸೀದಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಇವನೇ ಫ್ರೆಂಡ್ಸ್, ಇವನು ಈ ರೇಂಜ್ ನಿದ್ದೆ ಮಾಡ್ತಾವನೆ. ಬ್ರೇಕ್ ಹೊಡಿದ್ರೆ ದೇವರೇ ಗತಿ.